ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಕಲ್ಪನಾ ಶಾನ್ವಿ ಲಾಗಿಗೆ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಈಗ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ಟೈಮ್ ಆಗೋಯ್ತು ಆಲ್ರೆಡಿ. ಸೊ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಪೂಜೆ ಎಲ್ಲ ಆಯಿತು. ಸೊ ನೋಡಿ, ಈ ಥರ ರೆಡಿಯಾಗಿದ್ದೀವಿ ನಾವಿವತ್ತು. ನನ್ನ ಮಗಳು ಕೂಡ, ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಅದು ಮೆಮೊರೇಬಲ್ ಡೇ ಅಲ್ವಾ, ವೈಕುಂಠ ಏಕಾದಶಿ. ಹೋದ ವರ್ಷ ಕೂಡ ಹೋಗಿದ್ದೆ ನಾನು, ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಸೊ ಹಾಗಾಗಿ ನಾನು ಕೂಡ ಇವತ್ತು ಹೋಗೋಣ ಅಂತ. ಸೊ ನನ್ನ ಒಂದು ಫುಲ್ ಲುಕ್ಕು ಈ ಥರ ಇದೆ, ನೋಡೋಣ. ನೀವು ನೋಡ್ಕ ಆ ಕಡೆ ನೀರು ಆಡ್ಕೊಂಡು ಆಮೇಲೆ ಲೇಟೇ ಆಗೋಯ್ತು ನನಗೆ ಇವತ್ತು. ಸೊ ದಟ್ ಹೀಗಾಗಿ ನಾವು ಈಗ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನೀನು ಬರ್ತಾನೆ ಇಲ್ವಲ್ಲ ಶಾನು ನೀಟಾಗಿ? ನಾನಿವತ್ತು ಈ ಥರ ಒಂದು ರಂಗೋಲಿ ಹಾಕಿದ್ದೆ. ಇದು ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಡೈಲಿ ನಂದು ಬಾಗಿಲಿಗೆ ರಂಗೋಲಿ ಹಾಕೋದಂತೂ ಇದ್ದೇ ಇರುತ್ತೆ. ಸೊ ಇದನ್ನು ನಾನು ಇವತ್ತು ಈ ಥರ ಬಿಡಿಸಿದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಪೂಜೆ ಕೂಡ ಆಯಿತು. ಸೊ ಪೂಜೆ ಮುಂದೆ ಕೂಡ ಒಂದು ಲುಕ್ ತೊಗೊಂಡಿದ್ದೀನಿ. ಸೊ ಈಗ ನಾವು ಬೈ ಆಟೋ ಅಥವಾ ಏನಾದರೂ ಇಲ್ಲ ದಾರಿ ಬಸ್ಸು ಇಲ್ಲ ಆಟೋ ಸಿಗುತ್ತೆ. ಸೊ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು. ಸ್ವಲ್ಪ ಇವಾಗ ಜಾಸ್ತಿ ಬಿಸಿಲಿದೆ ಈ ಟೈಮಲ್ಲಿ. ಸೊ ಹಂಗಾಗಿ ಒಂದು ಆಟೋಗೆ ಹೋಗ್ಬಿಡ್ತೀವಿ, ಹತ್ತಿರದಲ್ಲೇ ಇರೋದ್ರಿಂದ. ದೇವರ ಒಂದು ದರ್ಶನ ತೋರಿಸ್ತೀನಿ ಅಂತೆ. ತುಂಬ ಚೆನ್ನಾಗಿರುತ್ತೆ. ಹೋಮ ಹವನ ಎಲ್ಲ ಮಾಡಿರ್ತಾರೆ. ಬೆಳಗ್ಗೆ ಹೋಗಿರುತ್ತೆ. ಆ್ಯಕ್ಚುಲಿ ಹೋಗೋಣ ನಾನು ಆ್ಯಕ್ಚುಲಿ ನಾಳೆ ಅಂದ್ಕೊಂಡ್ಬಿಟ್ಟಿದ್ರಿ, ಏಕಾದಶಿ ಆ್ಯಕ್ಚುಲಿ ನಲ್ರಿ ಇವತ್ತೇ. ತುಂಬಾ ಬೇಜಾರಾಗೋಯ್ತು. ಸೊ ಇಷ್ಟೊತ್ತಿಗೆ ನಾನು ಹೋಗಬೇಕಿತ್ತು ಅಂದ್ಬಿಟ್ಟು. ಸೊ ಅದಾದಮೇಲೆ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ತಲೆ ಸ್ನಾನ ಆಯಿತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಅದಕ್ಕೆ ಟೈಮ್ ಆಗೋಯ್ತು. ಸೊ ಈಗ ಹೋಗ್ಬಿಟ್ಟು ಊಟ ಹೆಂಗೂ ಅಲ್ಲೇ ಇರುತ್ತೆ, ಊಟ ಮುಗಿಸ್ಕೊಂಡ್ಬಿಟ್ಟು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ನಿಮ್ಗೆ ಕೂಡ ತೋರಿಸ್ಕೊಂಡು ಬರ್ತೀನಂತ, ಆಯಿತಾ? ನಾವೀಗ ಆಟೋ ಬುಕ್ ಮಾಡಿದ್ವಿ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಆಟೋಗೋಸ್ಕರ. ಫೈನಲಿ ವೈಕುಂಠ ಏಕಾದಶಿ ದಿನ ನಾನು ಕೂಡ ದೇವರ ಒಂದು ದರ್ಶನಕ್ಕೆ ಬಂದೆ. ನಮ್ಮ ಏರಿಯಾದಲ್ಲಿರುವಂಥ ಒಂದು ತುಂಬ ಹಳೆ ಕಾಲದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ದೇವರ ಒಳಗಡೆ ಒಂದು ವಿಗ್ರಹಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಹೊರಗಡೆ ಎಲ್ಲ ಈ ಥರ ಮಾಲೆ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು. ಸೊ ಅತಿಥಿ ಸತ್ಕಾರಕ್ಕೆ ಅಂದ್ಬಿಟ್ಟು ನೋಡಿ, ಇಲ್ಲಿ ಆಂಜನೇಯನ ಒಂದು ರೂಪವಾದವರೆಲ್ಲ ಬಂದು ಕಾಯ್ತಾ ಇದ್ರು. ಹಾಗೇನೆ ವೈಕುಂಠ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೆಲ್ಕಮ್ ಬಂದವ್ರಿಗೆಲ್ಲರಿಗೂ ವೆಲ್ಕಮ್ ಮಾಡೋದಕ್ಕೆ ಇದು. ಸೊ ಎಂಟ್ರೆನ್ಸಲ್ಲೇ ಗಣೇಶನ ಒಂದು ದರ್ಶನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಗಣೇಶನ ಅಂದಾನೆ ಎಲ್ಲ ಪ್ರಥಮ ಪೂಜೆಗಳು ಸ್ಟಾರ್ಟ್ ಆಗೋದ್ರಿಂದ ಸೊ ಫಸ್ಟಲ್ಲಿ ಗಣೇಶನ ನಮ್ಮ ಒಂದು ದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಗಣೇಶನ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವೀಗ ಈಶ್ವರನ ಒಂದು ರೂಪನ ನೋಡ್ತಾ ಇದ್ದೀವಿ. ಶಿವನ ಒಂದು ವಿಗ್ರಹ ಇಲ್ಲಿರೋದ್ರಿಂದ ಆ ಒಂದು ಶಿವನ ಕೂಡ ತೋರಿಸ್ತಾ ಇದ್ದೀನಿ. ಡೆಕೋರೇಷನ್ ಮಾತ್ರ ಫ್ಲವರ್ಗಳು ತುಂಬಾ ಚೆನ್ನಾಗಿ ಕಲರಾಗಿ ಇರೋದ್ರಿಂದ ತುಂಬ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಸೊ ಹೊರಗಡೆಯಿಂದ ದೇವಸ್ಥಾನದ ಒಂದು ಅಲಂಕಾರ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಲೆ ಎಲ್ಲ ಚೆಂಡು ಹೂವು ಎಲ್ಲ ಸೇರಿಸ್ಬಿಟ್ಟು ಹಾಕಿ, ಬಾಳೆಕಂದಂತೂ ಇರಲೇಬೇಕು. ದೇವರ ಒಂದು ದರ್ಶನ ಪುಲ್ಲೆ ಆಗಲ್ಲ ಅಂತ ಹೇಳ್ಬೋದು. ಸೊ ಅದು ಕೂಡ ಇಲ್ಲಿ ಈ ಥರ ತೋರಿಸಿದ್ರು. ಅದಾದಮೇಲೆ ಇಲ್ಲಿ ನಮ್ಮ ಅಮ್ಮನವರ ಒಂದು ವಿಗ್ರಹ ಕೂಡ ಇದೆ ಈ ಒಂದು ದೇವಸ್ಥಾನದಲ್ಲಿ. ಅಮ್ಮನವರ ವಿಗ್ರಹ ಕೂಡ ತೋರಿಸ್ತಾ ಇದ್ದೀನಿ. ಅಮ್ಮನವರು ಕೂಡ ಒಂದು ಹಳದಿ ಸೀರೆಯಲ್ಲಿ ಈ ಒಂದು ಹೂವಿನ ಒಂದು ಮಧ್ಯದಲ್ಲಿ ಕಂಗೊಳಿಸ್ತಾನೆ ಇದ್ರು ಅಂತ ಹೇಳ್ಬೋದು. ಈ ಒಂದು ಅಮ್ಮನ ಹೆಸರು ಬಂದು ರಾಜರಾಜೇಶ್ವರಿ ಅಮ್ಮ ಅಂತ. ಸೊ ರಾಜರಾಜೇಶ್ವರಿ ಅಮ್ಮನವರು ನಮ್ಮ ಒಂದು ಏರಿಯಾದಲ್ಲೂ ಕೂಡ ಇದ್ದಾರೆ. ಸೊ ದರ್ಶನಕ್ಕೆ ನಾವು ಅವಾಗ ಹೋಗ್ತಾನೆ ಇರ್ತೀನಿ. ಸೊ ಅದಾದಮೇಲೆ ದೇವಿಯ ಒಂದು ರೂಪನ ನೋಡಿ ಕಣ್ ತುಂಬಿಕೊಂಡು ತುಂಬ ಖುಷಿಯಾಯಿತು. ನೋಡಿಕೊಂಡು ಮುಂದೆ ಹೋದ್ವಿ. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಮ್ಯಾಟ್ ಎಲ್ಲ ಹಾಕಿಬಿಟ್ಟು ಈ ಥರ ರೆಡಿ ಮಾಡಿದ್ದಾರೆ. ಲಾಸ್ಟ್ ಇಯರು ಇಲ್ಲಿ ಒಂದು ಶ್ರೀನಿವಾಸನ ಒಂದು ವಿಗ್ರಹ ಇಟ್ಬಿಟ್ಟು ಒಂದು ಹೋಮ ಹವನ ಎಲ್ಲ ಮಾಡಿದ್ರು. ಈ ಸಾರಿ ಈ ಒಂದು ದೇವಿಯ ಒಂದು ಮುಖವನ್ನು ಅಥವಾ ವಿಗ್ರಹವನ್ನು ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ದಾರೆ. ಇದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿಕೊಂಡು ಕೈ ಮುಗಿದು ಇಲ್ಲಿಂದ ಹಾಗೆ ಮುಂದೆ ಬಂದ್ವಿ. ಅದರ ಅಪೋಸಿಟಲ್ಲೇ ಒಂದು ಶ್ರೀನಿವಾಸ ಮತ್ತು ಪದ್ಮಾವತಿ ಅಮ್ಮನವರವರೆಲ್ಲರದ ಒಂದು ವಿಗ್ರಹ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿದರು. ಸೊ ಅದಾದಮೇಲೆ ಅಲ್ಲಿ ನೋಡಿದೆ. ಹಾಗೆಯೇ ಮ್ಯಾಟಲ್ಲಿ ನಿಂತಾಗ ನನ್ನ ಮಗಳು ಆ ಒಂದು ಮ್ಯಾಟಲ್ಲಿರುವಂಥ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂಥರ ಅರಳ್ತಾ ಇದೆ ಏನೋ ಇವಾಗ ತಾನೇ ಅನ್ಬೇಕು, ಆ ಥರ ಕಾಣಿಸ್ತದೆ. ಒಳ್ಳೆ
ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ತಾ ಇತ್ತು. ಹಾಗೆಯೇ ಇಲ್ಲಿ ಅಪೋಸಿಟ್ ಬಂದರೆ ಒಂದು ಶ್ರೀನಿವಾಸನ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ವೈಕುಂಠ ಏಕಾದಶಿ ದಿನ ನಾವು ಒಂದು ದರ್ಶನ ಮಾಡಬೇಕಾಗಿದ್ದು ಈ ಒಂದು ಶ್ರೀನಿವಾಸನನ್ನೇ. ಶ್ರೀನಿವಾಸನ ಒಂದು ದರ್ಶನ ಪಡ್ಕೊಂಡ್ವಿ. ನಮಗೂ ಕೂಡ ಆ ಒಂದು ಶ್ರೀನಿವಾಸನ ಅನುಗ್ರಹ ಸಿಗಲಿ, ನನ್ನ ವಿಡಿಯೋ ಮುಖಾಂತರ ನೋಡೋ ಪ್ರತಿಯೊಬ್ಬರಿಗೂ ಆ ಒಂದು ಶ್ರೀನಿವಾಸನ ಒಂದು ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹೂವಂತೂ ಕಲರ್ ಹೂವಲ್ಲಿ ವೈಟು, ಯೆಲ್ಲೋ, ಗ್ರೀನು, ರೆಡ್ಡು ಎಲ್ಲ ಕಲರ್ ಹೂವು ಕೂಡ ಆ ಒಂದು ದೇವರ ಹತ್ರ ಇತ್ತು ಅಂತಲೇ ಹೇಳ್ಬೋದು. ಆ ಹೂವಲ್ಲೇ ತುಂಬ ಚೆನ್ನಾಗಿತ್ತು. ಹಾಗೆಯೇ ಡೆಕೋರೇಷನ್ ಮುಂದೆ ಮುಂದೆ ಹೋಗ್ತಾ ವೈಕುಂಠಕ್ಕೆ ಏಕಾದಶಿಯ ಒಂದು ಪರಮ ದರ್ಶನ ಅಂತ ಈ ಕಡೆ ಇಟ್ಟು ಹಾಕಿದ್ದಾರೆ. ಸೊ ಸರಿ, ಇಲ್ಲಿ ಏನಿದೆ ಅಂತ ಸರಿ ನೋಡೋಣ ಅಂದ್ಬಿಟ್ಟು ಅಲ್ಲಿ ಹೋದೆ. ನೋಡಿದರೆ ಇಲ್ಲಿಂದ ನಾವು ಎಂಟ್ರೆನ್ಸ್ ಆಗಿ ಹೋಗಬೇಕು. ಇದು ಆ್ಯಕ್ಚುಲಿ ಮೇನ್ ದೇವರು, ನಮ್ಮ ಏರಿಯಾದಲ್ಲಿರುವಂಥ ಈ ಒಂದು ದೇವಸ್ಥಾನದೊಳಗಿರುವಂಥ ಮೇನ್ ದೇವರು. ಇದು ಬಂದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾವ ದೇವ್ರು ಕಾಣ್ತಾ ಇರ್ಬೋದು ಹೇಳಿ? ಶ್ರೀನಿವಾಸನ ಒಂದು ದರ್ಶನ ಆಗ್ತಾ ಇದೆ ಅಲ್ವಾ? ಹೌದು, ಶ್ರೀನಿವಾಸನ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇವತ್ತು ಶ್ರೀನಿವಾಸನ ಒಂದು ದರ್ಶನ ಇದರಲ್ಲಿ ಈ ಒಂದು ವಿಗ್ರಹದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಒಂದು ದೇವರು ಶ್ರೀನಿವಾಸ ಅಲ್ಲ, ನಮ್ಮ ಏರಿಯಾದಲ್ಲಿ ಇರೋದು. ಈ ಒಂದು ವಿಗ್ರಹ ಬಂದು ಶ್ರೀನಿವಾಸನ ಕೆಳಗಡೆ ಇರುವಂತಹ ಆಂಜನೇಯನ ಒಂದು ವಿಗ್ರಹ ಅಂತಲೇ ಹೇಳ್ಬೋದು. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಫುಲ್ ಅಪ್ ಯಾವಾಗ್ಲೂ ಹನುಮಂತನ ಒಂದು ದೇವರೇ ಇದು. ಅದರ ಮೇಲ್ಗಡೆ ಆಂಜನೇಯನ ಮೇಲ್ಗಡೆ ಒಂದು ಮುಖ ಇಟ್ಟಿದ್ದಾರೆ ಶ್ರೀನಿವಾಸನಂದು, ಅಥವಾ ವೈಕುಂಠ ಒಂದು ತಿರುಪತಿ ದೇವರು ಅಂತಲೇ ಹೇಳ್ಬೋದು. ದೇವರ ಒಂದು ವಿಗ್ರಹ ಇಟ್ಬಿಟ್ಟು ನೋಡೋದಕ್ಕೆ ಅದೇ ಹೈಲೈಟ್ ಆಗಿ ಕಾಣ್ತಾ ಇದೆ. ಹಾಗಾಗಿ ಶ್ರೀನಿವಾಸನ ಒಂದು ದರ್ಶನ ಅನ್ನೋ ಥರ ಅನಿಸುತ್ತೆ. ಬಟ್ ಇಲ್ಲಿರೋದು ಆಂಜನೇಯನ ದೇವಸ್ಥಾನ ಇದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಇಲ್ಲಿಂದ ದೇವರ ಒಂದು ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದರೆ ವೈಕುಂಠ ದ್ವಾರ ಅಂದ್ಬಿಟ್ಟು ಇಲ್ಲಿ ನಿರ್ಮಾಣ ಮಾಡಿದರು. ಈ ಒಂದು ದ್ವಾರದ ಮುಖಾಂತರ ನಾವು ಹೋಗಿಬಿಟ್ಟು ದಕ್ಷಿಣಕ್ಕೆ ಅಪೋಸಿಟಾಗಿ ನಿಂತ್ಕೊಂಡು ಉತ್ತರ ಕಡೆಗೆ ಹೋಗಿ ದಕ್ಷಿಣಕ್ಕೆ ನಿಂತ್ಕೊಂಡು ದೇವರ ಒಂದು ದರ್ಶನ ಮಾಡಿದರೆ ಇವತ್ತಿನ ದಿನದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಕಡೆಯಿಂದ ಬಂದುಬಿಟ್ಟು ಈ ಕಡೆ ತಿರುಗಿಬಿಟ್ಟು ದೇವರ ಒಂದು ದರ್ಶನ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಸೊ ಹಾಗೆಯೇ ನಾನು ಕೂಡ ಆ ಕಡೆಯಿಂದ ಬಂದು ಇಲ್ಲಿ ದೇವರ ಒಂದು ದರ್ಶನ ಮಾಡಿಕೊಂಡೆ. ಹಾಗೆ ಅಕ್ಕಪಕ್ಕದಲ್ಲಿ ಇಲ್ಲಿ ಒಂದು ಹೂಗಳಿಟ್ಟಿದ್ರು. ಹಾಗೆಯೇ ಒಂದು ಮಲೆ ಮಹದೇಶ್ವರ ವಿಗ್ರಹ ಇಲ್ಲಿ ಇದ್ದರು. ಇವತ್ತಿನ ದಿನ ನಾವು ಒಂದು ಉತ್ತರ ಬಾಗಿಲಲ್ಲಿ ಹೋಗಿ ದಕ್ಷಿಣಕ್ಕೆ ತಿರುಗಿ ಆ ಒಂದು ರಾಮ, ಲಕ್ಷ್ಮಣ ಮತ್ತು ಸೀತೆಯ ಹನುಮಂತ ಇರುವಂಥ ಈ ಥರ ಒಂದು ವಿಷ್ಣು ಅವತಾರ ಒಂದು ಮೂರ್ತಿಯನ್ನು ನೋಡಿದರೆ ನಮ್ಮ ಒಂದು ಜನ್ಮದಲ್ಲಿ ಒಂದು ತುಂಬ ಒಳ್ಳೆಯವಾದ ಒಂದು ದಿನವನ್ನು ನಾವು ಲೈಫಲ್ಲಿ ತಗೋತೀವಿ ಅಂತಲೇ ಹೇಳ್ಬೋದು. ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಪ್ರಸಾದ ಇಟ್ಟಿದ್ರು, ಲಾಡು, ಹಾಗೆ ದೇವರ ಒಂದು ತೀರ್ಥ. ಇವತ್ತಿನ ದಿನ ಇಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಫ್ರೀಯಾಗಿ ಒಂದು ಚೆಕಪ್ ಮಾಡಿಸ್ತಾ ಇರ್ತಾರೆ. ಸೊ ಅದೇ ಥರ ನಮ್ಮ ಒಂದು ದೇವಸ್ಥಾನದಲ್ಲೂ ಕೂಡ ನಾವಿರೋವಂಥ ಒಂದು ಏರಿಯಾದಲ್ಲೂ ಫ್ರೀ ಚೆಕಪ್ಗೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಮಾಡ್ಕೋವಂಥದ್ದು. ಸೊ ಅವರು ಇಲ್ಲಿ ಫ್ರೀಯಾಗಿ ಬ್ಲಡ್ ಡೊನೇಟ್ ಮಾಡೋದು, ಆಮೇಲೆ ಐಸನ್ನು ಅಂದರೆ ಕಣ್ಣನ್ನು ಏನೋ ದೃಷ್ಟಿ ದೋಷ ಇದ್ರೆ ಅದನ್ನು ಚೆಕ್ ಮಾಡೋದು, ಆ ಥರದವರೆಲ್ಲ. ಆಮೇಲೆ ನಾರ್ಮಲ್ BP ಚೆಕಪ್ಪು, ಶುಗರು, BP, ಆಮೇಲೆ ಮೈಕೈ ನೋವು, ಫಿಜಿಷಿಯನು, ಆ ಥರದ್ದೆಲ್ಲ ಈ ಒಂದು ಡಾಕ್ಟರ್ಸ್ ಎಲ್ಲ ಇಲ್ಲಿ ಬಂದು ಫ್ರೀಯಾಗಿ ಇವತ್ತಿನ ದಿನ ಮಾಡ್ತಾರೆ. ಅಂದರೆ ಇಲ್ಲಿ ಬರೋವಂಥ ಕೆಲವೊಂದು ಭಕ್ತರೆಲ್ಲರಿಗೂ ಅವರ ಒಂದು ಫ್ರೀಯಾಗಿ ಚೆಕಪ್ ಮಾಡ್ತಾನೆ ಇದ್ರು ಅಂತ ಹೇಳ್ಬೋದು. ನೋಡ್ಬೋದು, ತೋರಿಸ್ತಿದ್ದೀನಿ ಇಲ್ಲಿ ಕನ್ನಡಕ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ಡಿಸ್ಕೌಂಟಲ್ಲಿ ಒಂದು ಆಫರಲ್ಲಿ ಕೊಡ್ತಾ ಇದ್ರು. ತುಂಬ ಒಳ್ಳೆಯದು ಅಲ್ವಾ ಈ ಥರ ಮಾಡೋದ್ರಿಂದ. ದೇವರ ಒಂದು ನಂಬಿಕೆಗೆ ಪಾತ್ರರಾಗಿ ಮಾಡ್ತಾ ಇರ್ತಾರೆ, ಎಲ್ಲನೂ ಒಳ್ಳೇದಾಗಲಿ ಅಂದ್ಬಿಟ್ಟು. ಸೊ ಹಾಗೆಯೇ ಇದನ್ನೆಲ್ಲ ನೋಡಿದೆ. ಸೊ ಇಲ್ಲಿ ಎಲ್ಲ ಒಂಥರ ಕ್ಯಾಂಪ್ ಥರನೇ ಹಾಕ್ಬಿಟ್ಟು ಎಲ್ಲ ಕಡೆ ಮಾಡ್ತಾಯಿದ್ರು. ಒಂದು 2 ಹತ್ರ ಬರುವಾಗ ದಾರಿಲೂ ಕೂಡ ನೋಡಿದೆ ಬ್ಲಡ್ ಡೊನೇಟ್ ಮಾಡೋದು ಒಂದು ಗಾಡಿ ಕೂಡ ಅಲ್ಲಿ ನಿಂತಿತ್ತು, ಆ್ಯಂಬುಲೆನ್ಸ್ ಥರ. ಸೊ ನೋಡ್ಕೊಂಡು ಬಂದೆ. ಹಾಗೇನೆ ಇಲ್ಲಿ ಡಾಕ್ಟರ್ ಎಲ್ಲ ಊಟಕ್ಕೆ ಹೋಗಿದ್ರು. 1-2-3 ಜನ ಮಾತ್ರ ಇದ್ರು. ಇವರು ಪಾಪ ಇನ್ನು ಊಟ ಆಗಿರ್ಲಿಲ್ವಂತೆ, ಮಧ್ಯಾಹ್ನ ಟೈಮ್ ಆಗಿತ್ತು. ಇವರೇ ನೋಡಿ ಡಾಕ್ಟರ್, ಫಿಸಿಷಿಯನ್ನು ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾದಲ್ಲಿ ಅಂತ ಒಂದು ದೊಡ್ಡ ಹಾಸ್ಪಿಟ್ಲ್ ಒಂದು ವರ್ಕ್ ಮಾಡೋರು ಇವರೆಲ್ಲರೂ. ಸೊ ಹಾಗೇನೆ ಮುಂದೆ ಬಂದೆ. ಪ್ರಸಾದ ಕೂಡ ಇತ್ತು. ಆಮೇಲೆ ನೈಟ್ಗೂ ಕೂಡ ಪ್ರಸಾದ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ರು. ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ರು. ನಾವು ಇವತ್ತಿನ ಒಂದು ಪ್ರಸಾದನ ತಗೊಂಡು ಪ್ರಸಾದ ಮಾಡಿಕೊಂಡು ಅಲ್ಲಿಂದ ಆಮೇಲೆ ಮನೆಗೆ ಬರೋಣ ಅಂದ್ಬಿಟ್ಟು ಪ್ರಸಾದ ತಗೊಳಕ್ಕೆ ಹೋದ್ವಿ. ಅದಾದಮೇಲೆ ಮುಂದೇನು ಪ್ರಸಾದ ತೊಗೊಂಡು ಮತ್ತೆ ರೈಟಲ್ಲಿ ಈ ಕಡೆ ಬಂದ್ವಿ. ಇದು ನೈಟಲ್ಲಿ ಬಂದರೆ ಫ್ರೆಂಡ್ಸ್ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ನೈಟಲ್ಲಿ ನನಗಂತೂ ಹೋಗೋಕ್ಕೆ ಅಷ್ಟು ಆ ಕ್ಯೂವಲ್ಲಿ ಹೋಗೋಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ಹಾಗಾಗಿ ಇವಾಗಲೇ ಮಧ್ಯಾಹ್ನ ಬಂದಿದ್ದೀನಿ. ನೋಡಬೇಕು ನೈಟಲ್ಲಿ ಆದರೆ ಹೇಗಾಗುತ್ತೆ ಅಂದ್ಬಿಟ್ಟು.
ಏನಂದರೆ ನೈಟಲ್ಲಿ ತುಂಬಾ ಕ್ಯೂ ಇರುತ್ತೆ. ಇಡೀ ಕೆಲ್ಸಕ್ಕೆ ಹೋಗೋರು, ಮನೇಲಿರೋರು ಪ್ರತಿಯೊಬ್ಬರು ಬಂದಿರ್ತಾರೆ. ಆಮೇಲೆ ಕ್ಯೂ ಆ ರೋಡಲ್ಲಿ ಫುಲ್ ಮೇನ್ ರೋಡಲ್ಲಿ ಸೈಡಲ್ಲಿ ನಿಂತಿರಬೇಕು ಫ್ರೆಂಡ್ಸ್. ಸಾಯಂಕಾಲ 6 ಗಂಟೆಯಿಂದ 9-9:30ವರೆಗೂ ಫುಲ್ ರಶ್ ಇರುತ್ತೆ ಫ್ರೆಂಡ್ಸ್. ಫೈನಲಿ ಹಾಗಾಗಿ ನೋಡಬೇಕು. ಮನೆಗೆ ಹೋಗ್ತಾ ಇದ್ದೀವಿ ಈಗ. ತುಂಬಾ ಚೆನ್ನಾಗಿತ್ತು ಎಲ್ಲ. ಅಲ್ಲಿ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾ ಇದ್ರಲ್ಲ, ಸೊ ನೋಡಿದೆ ನಿಂತ್ಕೊಂಡು. ನಾನು ಕೂಡ ಟ್ರೈ ಮಾಡೋಣ ಅನ್ನಿಸ್ಕೊಂಡೆ. ಅಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ನನ್ನ ಮಗಳು ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಸರಿ ಹೋಗೋಣ ಶೆಕೆ ಆಗ್ತದೆ ಹೋಗೋಣ ಅಂತ ಇದ್ಲು. ಮಕ್ಕಳು ಕರ್ಕೊಂಡೋದ್ರೆ ಎಲ್ಲಿ ತಾನೇ ನಿಂತ್ಕೊತಾರೆ ಹೇಳಿ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಮನೆಗೆ ಬರ್ತಾ ಇದ್ದೀನಿ ಈಗ. ಸೊ ಮನೆಗೆ ಹೋಗ್ತಾ ನಾನು ಆನ್ ದ ವೇ ಮೇನ್ ರೋಡಿಂದ ನಮ್ಮ ಮನೆ ಹತ್ರನೇ ಆಗುತ್ತಾ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಡ್ಕೊಂಡು ವಾಕೆಬಲ್ ಹಂಗೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ಈ ಸೀರೆ ಉಟ್ಟಿದ್ದೆ ನಾನು. ಇತ್ತೀಚೆಗೆ ಹಬ್ಬದ ಟೈಮಲ್ಲೆಲ್ಲ ಈ ಥರ ಸೀರೆಗಳು ಉಡ್ತಾ ಇದ್ದೀನಿ. ಇದೊಂಥರ ಹೇಗೆ ಕಾಣ್ತಾ ಇದೆ ನೋಡಿ, ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನನ್ನ ಹೇರು ಚೆನ್ನಾಗಿದೆ, ಬಟ್ ವೈಟ್ ಆಗಿಬಿಟ್ಟಿದೆ. ಸೊ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡ್ಕೊತೀನಿ ಅಂತ ವೈಟ್ ಹೇರ್. ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂದ್ಬಿಟ್ಟು ಸೊ ಈಗ ಬ್ರೆಡ್ ಇತ್ತು. ಬ್ರೆಡ್ಡಿಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೀಸ್ ಹಾಕಿ ಸೊ ಈ ಥರ ಮಾಡ್ಕೊಂಡು ಸ್ಟಫ್ ಮಾಡ್ಕೊಂಡು ತಿಂತಾಯಿದ್ವಿ. ಇತ್ತೀಚೆಗೆ ಬ್ರೆಡ್ದು ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕಂದರೆ ಬ್ರೆಡ್ ಜಾಸ್ತಿ ತಂದುಬಿಟ್ಟಿದ್ದಾರೆ ನಮ್ಮ ಮನೇಲಿ. ಸೊ ಹಾಗಾಗಿ ಅದನ್ನು ಖಾಲಿ ಮಾಡಬೇಕಲ್ಲ. ಸೊ ನೋಡಿ ಎಮ್ಮೆಯಾಗಿ ಚೀಸ್ ಎಲ್ಲ ಕಂಡ್ಕೊಂಡು ತರಕಾರಿ ಎಲ್ಲ ಮಿಕ್ಸ್ ಅದಕ್ಕೆ ಸ್ಟಫಿಗೆ ಅಂಟ್ಕೊಂಡ್ರೆ ತಿನ್ನೋಕ್ಕೆ ಸೂಪರ್ ಅನಿಸುತ್ತೆ. ಈಗ ನನ್ನ ಮಗಳು ಎಕ್ಸ್ಪ್ರೆಷನ್ ಕೊಡ್ತಾಳೆ ನೋಡಿ, ತಿನ್ಬಿಟ್ಟು ಹೇಳು. ಹೇಗಿದೆ? ಹೌ ಇಸ್ ದ ಟೇಸ್ಟ್? ಸಾಕತ್ತಾಗಿದೆಯಾ? ಹಾ ತಿಂತಾ ಇದ್ರೆ ಸೂಪರ್ ಸೂಪರ್. ಅತಿ ಅತಿ ಆಗ್ಬಿಟ್ಟು ಚಾಕ್ಲೇಟ್ ಥರ ಇರುತ್ತೆ. ಈಗ ತಿಂದ್ಬಿಟ್ಟು ಟೈಮ್ ಆಯಿತು. ಈ ಥರ ಹಿಂಗಿರ್ಕೋಬೇಕು. ಈಗ ಬೇಬಿ ಅವಳಿಗೆ ಸೈಕಲ್ ಹೊಡಿಸೋಣ ಅಂದ್ಬಿಟ್ಟು ಬೇಬಿ ತಿಂದು ಹೋಗೋಣ ಅಂದ್ಕೊಂಡೆ. ನೋಡಿದರೆ ನಮಗೆ ಆಗಲೇ ಇಲ್ಲ. ಕೆಲವೊಂದು ರೀಲ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಹಾಗೇನೆ ಹಾಲು ತೊಗೊಬರ್ಬೇಕಿತ್ತು. ಹಾಲು ತೊಗೊಳಕ್ಕೆ ಹೋದಾಗ ಅಲ್ಲಿ ಈ ಒಂದು ಕರು ಇತ್ತು. ಇದು ರೀಸೆಂಟಾಗಿ ಹುಟ್ಟಿರೋದು, ಇನ್ನೊಂದು ವೀಕೇನೋ ಆಯ್ತು ಅಷ್ಟೇ. ನೋಡಿ ಹಿಂಗಿದೆ ನೋಡೋಕ್ಕೆ. ಆ ಕರು ನೋಡಿಕೊಂಡು ಹಾಗೆ ಒಂದು ವಿಡಿಯೋ ತೊಗೊಂಡೆ ಅದರದ್ದು. ತುಂಬ ಚೆನ್ನಾಗಿ ಆ ಕಡೆ ಈ ಕಡೆ ಹೋಗ್ತಾಯಿತ್ತು ನೋಡೋಕ್ಕೆ. ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಮುಟ್ಟಕ್ಕೆ ಭಯ ಬೀಳ್ತಾಯಿತ್ತು ಮುಟ್ಟಿಸ್ಕೊಳ್ಳೋಕ್ಕದು. ಜಂಪಿಂಗ್ ಜಾಕ್. ಹಾಗೆಯೇ ಅವರು ಒಂದು ಕೋಳಿ ಫಾರ್ಮು ಕೂಡ ಮಾಡಿದ್ದಾರೆ. ಕೋಳಿ ಫಾರ್ಮು, ಕುರಿ ಫಾರ್ಮು, ಈ ಥರ ಹಸ ಅಂದ್ಬಿಟ್ಟು. ಸೊ ಅದನ್ನು ಅಲ್ಲೆಲ್ಲ ಎಲ್ಲ ಮನೆಗಳು ಕರೆಕ್ಟ್ ಟೈಮ್ ಫ್ರೆಂಡ್ ಈವ್ನಿಂಗ್ ಆದರೆ ಸಾಕು, ಎಲ್ಲೆಲ್ಲಿ ಇರ್ತವೆ ಏನೋ ಕರೆಕ್ಟಾಗಿ ಬಂದುಬಿಟ್ಟು ಅದ್ರ ಕೂಡ ಕುತ್ಕೊಂಡ್ಬಿಡ್ತವೆ. ಎಂಥ ಬುದ್ಧಿ ಅಲ್ವಾ ಈ ಕೋಳಿಗಳದ್ದು. ಒಂಥರ ಇದು ಆಯಿತು. ನಾವು ಮನುಷ್ಯರಾಗಿಯೇ ಒಂದೊಂದು ಟೈಮ್ ಕನ್ಫ್ಯೂಷನ್ ಆಗ್ತೀವಿ. ನೀವು ಎಷ್ಟು ಸುತ್ತಾಡ್ಕೊಂಡು ಹೋದ್ರು, ಎಷ್ಟೇ ದೂರ ಹೋದರೂ ಸೀದಾ ಈವ್ನಿಂಗ್ ಆದರೆ ಆ ಗೇಟ್ ಇದೆ, ಗೇಟಿಂದ ಹಿಂಗೆ ಬಂದಿದ್ದೆ ಇಲ್ಲಿ ಇದ್ಬಿಡ್ತು. ಆಮೇಲೆ ಈಗ ನೈಟಲ್ಲಿ ನಾನು ನಮ್ಮ ಮನೆಯವರು ಇನ್ನೊಂದು ಸರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಅಂದರು. ಸೊ ಈಗ ರೆಡಿಯಾಗಿದ್ದೀನಿ, ಸರಿ ಅಂತ ಹೊರಡೋಣ ಅಂತ ಹೊರಟಿದ್ದೀವಿ. ಈಗ ನೋಡಿದರೆ ತುಂಬ ಆಲ್ರೆಡಿ 9:30 ಆಯಿತು. ಇಷ್ಟೊತ್ತಲ್ಲಿ ಇರುತ್ತೆ ದೇವಸ್ಥಾನ. ಸರಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಜನ ಎಲ್ಲ ಕಡಿಮೆ ಆಗ್ತಾರೆ, ಸರಿ ನೋಡೋಣ ತುಂಬ ರಶ್ ಇರಲ್ಲ ಅಂದ್ಬಿಟ್ಟು ನೋಡಿದರೆ ದೇವಸ್ಥಾನಕ್ಕೆ ಹೋದ್ವಿ. ಈಗ ಒಬ್ಬರೊಬ್ಬರು ಜನ ಕೂಡ ಎಲ್ಲ ಮಂಗಮಯ ಆಗಿದ್ದಾರೆ. ಯಾವುದೇ ರೀತಿ ಊಟ ಇಲ್ಲ, ಏನಿಲ್ಲ. ದೇವರನ್ನು ಎಲ್ಲ ತಗೊಂಡು ಮೂರ್ತಿಗಳನ್ನೆಲ್ಲನೂ ಒಳಗಡೆ ಇಡ್ತಾಯಿದ್ರು. ಫೈನಲಿ ನಾವು ಕೂಡ ದೇವರ ಒಂದು ಕೊನೆಯ ಒಂದು ಮೂಮೆಂಟಲ್ಲಿ ನಾವು ಕೂಡ ಭಾಗಿಯಾದ್ವಿ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಇರ್ತಾರೆ ಬೆಳಗಿನಿಂದ ಸಾಯಂಕಾಲವರೆಗೂ. ಸೊ ಜಸ್ಟ್ ದೇವರನ್ನು ನೋಡ್ಕೊಂಡು ಹೋಗ್ತಾರೆ. ನಾವು ಲಾಸ್ಟ್ ಮೂಮೆಂಟಲ್ಲಿ ಹೋದರೂ ಪರವಾಗಿಲ್ಲ, ದೇವರನ್ನ ಕೂಡ ಇಳಿಸ್ಬಿಟ್ಟು ಅದರ ಒಂದು ಮೆರವಣಿಗೆಯನ್ನು ಸುತ್ತ ಮಾಡಿ ಆ ಒಂದು ಸಂಪ್ರದಾಯದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ ಅಂದ್ಬಿಟ್ಟು ತುಂಬಾ ಖುಷಿ ಅನ್ನಿಸ್ತು. ಸೊ ಅದನ್ನು ಸ್ವಲ್ಪ ಸರಿ ಇರೋಣ, ಇದ್ಬಿಟ್ಟು ನೋಡ್ಕೊಂಡು ಹೋಗೋಣ, ಲಾಸ್ಟ್ ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಸರಿ ಪೂಜೆನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ
ಕೊನೆಯದಾಗಿ ದೇವರನ್ನೆಲ್ಲ ದೇವಸ್ಥಾನದ ಒಳಗಡೆ ತೊಗೊಂಬಂದು ಒಂದು ಉಯ್ಯಾಲೆಲ್ಲ ಹಾಕಿ ಪೂಜೆ ಎಲ್ಲ ಜಾಸ್ತಿ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಈ ಒಂದು ಟೈಮಲ್ಲಿ ನಾವು ಸ್ವಲ್ಪ ನಿಂತ್ಕೊಂಡು ನೋಡೋಣ ಅನ್ನಿಸ್ತು. ನಿಂತ್ಕೊಂಡು ನೋಡಿದ್ವಿ, ತುಂಬಾ ಟೈಮ್ ಆಯಿತು, ಪ್ರಸಾದ ಎಲ್ಲ ಮುಗಿದೋಗಿತ್ತು. ಸೊ ಹಾಗಾಗಿ ಸರಿ ವಾಪಸ್ ನಾವು ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಬಂದ್ವಿ ನಾವು. ಇವತ್ತಿನ ಈ ಒಂದು ಫುಲ್ ಡೇ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿರೋರು ದಯವಿಟ್ಟು ಲೈಕ್ ಮಾಡಿ. ಎಷ್ಟು ಜನ ನೋಡಿರೋ ಅಂತ ಗೊತ್ತಾಗುತ್ತೆ. ಸಿಗೋಣ ಮತ್ತೊಂದು ಬ್ಲಾಗ್ ಒಂದಿಗೆ. ಬಾಯ್.